ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ನಮೋ ನಮಸ್ತೆ ಜಗದೇಕನಾಥೇ. ನಮೋ ನಮಃ ಶ್ರೀ ತ್ರಿಪುರಾಭಿಧಾನೇ. ನಮೋ ನಮೋ ಭಂಡ ಮಹಾಸುರಜ್ಞೆ. ನಮೋಸ್ತು ಕಾಮೇಶ್ವರಿ ವಾಮಕೇಶಿ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ 45ನೆಯ ಶ್ರೀನಾಮ ಮತ್ತೆ ಭವಕ್ತ್ರ ಷಡ್ವಕ್ತ್ರ ವತ್ಸಲಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನ ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಲಲಿತೆಯ 46ನೆಯ ಶ್ರೀನಾಮ ಚಕ್ರರಾಜ ಮಹಾಯಂತ್ರ ಮಧ್ಯವರ್ತ್ಯೈ ನಮೋ ನಮಃ. ವೇದ ಪ್ರತಿಪಾದ್ಯವಾದ ಯಾವುದೇ ದೇವತೆಗಳಿಗೆ ಸಂಬಂಧಿಸಿದಂಥ ಒಂದು ಮಂತ್ರ ರಾಶಿ ಅಂತ ಇರುತ್ತೆ. ಹಾಗೆ ಆ ದೇವತೆಗೆ ಸಂಬಂಧಿಸಿದ ಯಂತ್ರವಿರುತ್ತೆ ಮತ್ತು ಆ ದೈವವನ್ನ ಆರಾಧನೆ ಮಾಡುವ ಕ್ರಮವನ್ನು ತಿಳಿಸುವಂತಹ ಒಂದು ತಂತ್ರಶಾಸ್ತ್ರವಿರುತ್ತೆ. ಅದರಲ್ಲಿ ಶ್ರೀಮನ್ ಲಲಿತಾ ಮಹಾತ್ರಿಪುರ ಸುಂದರಿಗೆ ಸಂಬಂಧಿಸಿದಂತಹ ಶ್ರೀಚಕ್ರದ ಮಹತ್ವವೇನು ಅಂತಂದ್ರೆ, ಅದು ಬರೀ ಚಕ್ರವಲ್ಲ, ಅದು ಚಕ್ರಗಳಿಗೆಲ್ಲ ರಾಜ ಅಂತ ಅನಿಸಿದೆ. ಆದ್ದರಿಂದ ಅದು ಶ್ರೀಚಕ್ರ ಅಂತ, ಚಕ್ರ ರಾಜ ಅಂತ ಕರೆದಿದ್ದಾರೆ. ಮತ್ತೆ ಬರೀ ಯಂತ್ರವಲ್ಲ, ಅದು ಮಹಾಯಂತ್ರ ಅಂತ. ಮಹತ್ ಶಬ್ದವು ಯಾವಾಗಲೂ ಪರತತ್ವಕ್ಕೆ ಹೇಳುವಂತದ್ದಾದ್ದರಿಂದ ಪರಬ್ರಹ್ಮ ಸ್ವರೂಪಳಾದ ಶ್ರೀಲಲಿತೆ ಇರುವಂತಹ ಶ್ರೀಚಕ್ರವನ್ನ ಚಕ್ರರಾಜ ಹಾಗೂ ಮಹಾಯಂತ್ರ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಅಂತಹ ನವ ಆವರಣಗಳಿಂದ ಕೂಡಿದಂತಹ ಶ್ರೀಚಕ್ರವೆಂಬ ಮಹಾಯಂತ್ರದ ಮಧ್ಯದ ಬಿಂದು ಮಂಡಲದಲ್ಲಿ ಸ್ಥಿತಳಾಗಿರುವಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ. ಬಿಂದುವಿನಲ್ಲಿ ಶಿವಶಕ್ತಿಗಳೆಂಬ ಜ್ಯೋತಿ ಇದ್ದಾರೆ. ಆ ಮಹಾನ್ ಜ್ಯೋತಿಯ ಕಾಂತಿಯ ಪುಂಜವೇ, ಆ ಕಿರಣವೇ ಉಳಿದ ಎಲ್ಲಾ ಆವರಣಗಳಾಗಿ ವಿಸ್ತಾರವಾಗಿದೆ ಅಂತ ಅರ್ಥ. ಮತ್ತೆ ಈ ನಾಮದಲ್ಲಿ ಮಧ್ಯವರ್ತ್ಯೈ ನಮೋ ನಮಃ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶ್ರೀಚಕ್ರದ ಮಧ್ಯ ಬಿಂದು ಮಂಡಲದಲ್ಲಿ ಯಾವಾಕೆ ಇದ್ದಾಳೋ ಅವಳೇ ಇಡೀ ಶ್ರೀಚಕ್ರವನ್ನ ವ್ಯಾಪಿಸಿದ್ದಾಳೆ ಅನ್ನುವಂಥ ಚಿಂತನೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಕೇವಲ ಶ್ರೀಚಕ್ರ ಪರವಾಗಿ ಮಾತ್ರವೇ ಹೇಳುವುದಲ್ಲ, ಇದು ಬ್ರಹ್ಮಾಂಡದ ಪರವಾಗಿಯೂ ಹೇಳಿದ್ದಾರೆ. ಹಾಗೆ ಈ ಶರೀರ ಅನ್ನುವ ಪಿಂಡಾಂಡದ ಪರವಾಗಿಯೂ ಹೇಳಿದ್ದಾರೆ. ಅಂದರೆ ಜಗನ್ಮಾತೆ ಬ್ರಹ್ಮಾಂಡದಲ್ಲೂ ವ್ಯಾಪಿಸಿದ್ದಾಳೆ, ಈ ಶರೀರ ಅನ್ನುವ ಪಿಂಡಾಂಡದಲ್ಲೂ ವ್ಯಾಪಿಸಿದ್ದಾಳೆ. ಹಾಗೆ ನಾವು ಪೂಜೆ ಮಾಡುವಂಥ ಈ ಶ್ರೀಯಂತ್ರ ಶ್ರೀಚಕ್ರದಲ್ಲಿಯೂ ಸಹ ಅವಳೇ ಸಂಪೂರ್ಣವಾಗಿ ವ್ಯಾಪಿಸಿದ್ದಾಳೆ. ಹಾಗಾಗಿ ಶ್ರೀಲಲಿತೆಯ ನಿವಾಸವಾದ ಶ್ರೀಚಕ್ರವನ್ನ ನಾವೂ ಸಹ ತುಂಬ ವಿವರಣಾತ್ಮಕವಾಗಿ ನೋಡದೇ ಇದ್ದರೂ ಸಹ ಸ್ವಲ್ಪವಾದರೂ ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಇದನ್ನು ನಾವು ಸಾವಕಾಶದಿಂದಲೇ ಅಧ್ಯಯನ ಮಾಡಬೇಕು. ಹಾಗಾಗಿ ಕೇಳುಗರಾದ ನೀವೆಲ್ಲರೂ ಸಹ ಈ ಸಚ್ಚಿಂತನೆಯನ್ನು ಸಂಪೂರ್ಣವಾಗಿ ಕೇಳಬೇಕು. ಆಗಷ್ಟೇ ಈ ನಾಮದ ವಿವೇಚನೆ ಹಾಗೂ ಶ್ರೀಲಲಿತೆ ಆವಾಸವಾದಂಥ ಆ ಶ್ರೀಚಕ್ರದ ಪರಿಚಯ ನಮಗೆ ಸ್ವಲ್ಪ ಕಿಂಚಿತ್ತಾಗತ್ತೆ ಅಂತ. ಆತ್ಮೀಯರೇ, ಈಗ ನಾನು ಹೇಳಲಿಕ್ಕೆ ಹೊರಟಿರುವಂತಹ ಈ ಶ್ರೀಚಕ್ರದ ವಿವರಣೆಯನ್ನ ದೇವಿ ಖಡ್ಗಮಾಲಾ ಸ್ತೋತ್ರದಿಂದಲೂ ಲಲಿತೋಪಾಖ್ಯಾನ ಅನ್ನುವಂಥ ಮಾರ್ಕಂಡೇಯ ಪುರಾಣದ ಸಂಬಂಧವಾದಂಥ ಚಿಂತನೆಯಿಂದಲೂ ಹಾಗೆ ವಿಶೇಷವಾಗಿ ಪ್ರಮುಖವಾಗಿ ಸಿಂಹಪಾಲಾಗಿ ಆರ್ಯಾದ್ವಿಷತಿ ಎನ್ನುವಂಥ ಗ್ರಂಥದ ಆಧಾರದಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು. ಇದರಲ್ಲಿ ಪ್ರಧಾನವಾಗಿ ಈಗಾಗಲೇ ಹೇಳಿದಂತೆ ಆರ್ಯಾದ್ವಿಷತಿ ದೂರ್ವಾಸ ಮಹಾಮುನಿಗಳು ಅಮ್ಮನು ವಾಸ ಮಾಡಿರುವಂಥ ಮಣಿದ್ವೀಪದ ವರ್ಣನೆಯನ್ನ ಮಾಡಿದ್ದಾರೆ. ಅತ್ಯಂತ ಅಮೋಘವಾಗಿ, ಸುಂದರವಾಗಿ, ವಿಸ್ತಾರವಾಗಿ ತಾವು ದರ್ಶನ ಮಾಡಿದಂಥ ಆ ಅತೀಂದ್ರಿಯವಾದಂಥ ಸಚ್ಚಿಂತನೆಗಳನ್ನೆಲ್ಲ ನಮಗೆ ಉಣಬಡಿಸಿದ್ದಾರೆ. ಹಾಗಾಗಿ ಆ ಶ್ರೀಚಕ್ರದ ಚಿಂತನೆಯನ್ನ ನಾವು ಸಹ ಈಗ ತಿಳಿಯುವ ಪ್ರಯತ್ನವನ್ನು ಆರಂಭವನ್ನು ಮಾಡೋಣ. ಸುಧಾಸಾಗರದ ಮಧ್ಯದಲ್ಲಿ ಮಣಿದ್ವೀಪವಿದೆ. ಆ ಶ್ರೀಮನ್ನಗರದಲ್ಲಿ 25 ಪ್ರಾಕಾರಗಳಿದ್ದು ಅಲ್ಲಿ ಯಾವ ಯಾವ ಧಾತುಗಳಿಂದ ಮಾಡಲ್ಪಟ್ಟಿದ್ದು ಪ್ರಾಕಾರಗಳು, ಯಾವ ಯಾವ ದೇವಿಯರಿದ್ದಾರೆ,
ಯಾವ ಉಪಾಂಗ ದೇವಿಯರಿದ್ದಾರೆ, ಯಾವ ವನಗಳಿದೆ, ಅದರ ವಿಶೇಷತೆಗಳೇನು, ಹೀಗೆ ತುಂಬ ವಿಸ್ತಾರವಾಗಿ ಇದನ್ನೆಲ್ಲ ಮಾಡಿದ್ದಾರೆ. ಮತ್ತು ಈ ಶ್ರೀಚಕ್ರದ ಎಲ್ಲ ಆವರಣಗಳನ್ನ ವರ್ಣನೆ ಮಾಡುವಾಗ ದುರ್ವಾಸ ಮಹಾಮುನಿಗಳು ತದುಪರಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದು ಚಕ್ರದ ಮೇಲೊಂದು ಚಕ್ರವನ್ನ ಭಾವಿಸಬೇಕು ಅಂತ. ನಾವು ಯಾವುದಾದರೂ ದೇವಾಲಯಗಳಲ್ಲಿ ನೋಡ್ತೇವಲ್ಲ, ಮೇರು ಶಿಖರದಂತೆ ಶ್ರೀಚಕ್ರ ಇರುತ್ತೆ, ಅಂದ್ರೆ ದೇವಸ್ಥಾನದ ಗೋಪುರದಂತೆ ಇರುತ್ತೆ. ಆ ರೀತಿಯಾಗಿ ಆವರಣಗಳು ಒಂದರ ಮೇಲೊಂದು ಅಂತ ತಿಳಿಯುತ್ತಾ ಹೋಗಬೇಕು. ಮತ್ತು ಅದು ನಮ್ಮ ಮಿತಿಗೆ, ನಮ್ಮ ಅಳತೆಗೆ ನಿಲುಕದೇ ಇರುವಂಥದ್ದು, ಅನಂತವಾದದ್ದು, ದಿವ್ಯವಾದದ್ದು. ಅದನ್ನು ಕೇವಲ ಉಪಾಸನಾ ಮಾರ್ಗದಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಹೋದಂಥ ಮಹಾತ್ಮರು ಮಾತ್ರ ದರ್ಶನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ತಮ್ಮ ತಪೋಶಕ್ತಿಯಿಂದ ದರ್ಶನ ಮಾಡಿದಂಥ ದೂರ್ವಾಸ ಮಹಾಮುನಿಗಳು ಆ ಶ್ರೀಚಕ್ರದ ವಿವರಣೆಯನ್ನ ನಮಗೂ ಸಹ ಕೊಟ್ಟಿದ್ದಾರೆ. ನಾವು ಸಹ ಈಗ ಭಾವನಾತ್ಮಕವಾಗಿ ಆ ಅಮ್ಮನವರ ಶ್ರೀಚಕ್ರವನ್ನು ಪ್ರವೇಶ ಮಾಡೋಣ. ಒಟ್ಟು ಈ 25 ಪ್ರಾಕಾರಗಳನ್ನು ದಾಟಿ ಮೇಲೆ ಬಂದರೆ ಅವರ್ಣನೀಯವಾದ, ಅತ್ಯಾಕರ್ಷಕವಾದ, ಸ್ವಯಂ ಕಾಂತಿಯಿಂದ ಕೂಡಿರುವಂಥ ಒಂದು ವಿಶೇಷವಾದಂಥ ಚಿಂತಾಮಣಿ ಗೃಹವಿದೆ. ಅದರಲ್ಲಿ ಶ್ರೀಮಾತೆಯು ನೆಲೆಸಿರುವಂತಹ ಶ್ರೀಚಕ್ರದ ವರ್ಣನೆಯನ್ನ ಅತ್ಯಂತ ಮನೋಜ್ಞವಾಗಿ ಆರಂಭ ಮಾಡ್ತಾ ಇದ್ದಾರೆ. ಈ ಚಿಂತಾಮಣಿ ಗೃಹದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದಂಥ, ವಿಸ್ತಾರವಾದಂಥ ರತ್ನಮಯ ವೇದಿಕೆ ಇದೆ. ಮಣಿಸದನಸ್ಯಾಂತರೋ ಮಹನೀಯೇ ರತ್ನವೇದಿಕಾ ಮಧ್ಯೆ ಬಿಂದುಮಯ ಚಕ್ರಮೀಡೆ ಪೀಠಾನಾಂ ಉಪರಿ ವರಿಚಿತಾವಾಸಂ. ಆ ಮಹತ್ತರವಾದ ಹಾಗೂ ಊಹಿಸಲು ಅಸಾಧ್ಯವಾದ ವಿಸ್ತಾರವಾದ ರತ್ನವೇದಿಕೆಯಲ್ಲಿ ಬಿಂದುಮಯವಾದ ಶ್ರೀಚಕ್ರವಿದೆ ಅಂತ. ಈ ಬಿಂದುಮಯ ಶ್ರೀಚಕ್ರವಾಗಿದೆ ಎಂದರೆ ಅದರ ಅರ್ಥವೇನು ಅಂತಂದ್ರೆ, ಹೇಗೆ ಒಂದು ಬಂಗಾರದ ಉಂಗುರವೆಲ್ಲ ಬಂಗಾರಮಯವೇ ಆಗಿರುತ್ತೋ ಹಾಗೆ ಇಡೀ ಶ್ರೀಚಕ್ರವೆಲ್ಲ ಬಿಂದುಮಯವಾಗಿಯೇ ಇದೆ ಅಂತ ಅರ್ಥ. ಏಕಮಾತ್ರವೇ ಇದ್ದಂಥ ಬಿಂದುವು ಮುಂದೆ ಅನೇಕವಾಗಿ ವಿಸ್ತಾರವಾಗಿ ಶ್ರೀಚಕ್ರವಾಯಿತು. ಹೀಗಾಗಿ ನಾವು ಸಹ ಅನೇಕ ಅನಿಸಿದಂತಹ ಈ ಪ್ರಪಂಚದಲ್ಲಿದ್ದೇವೆ. ನಾವು ಏಕಮಾತ್ರಳಾದ ಅಮ್ಮನನ್ನು ಹೊಂದಬೇಕಾದರೆ ನಾವು ಈ ಅನೇಕ ಅನ್ನುವಂಥ ಪ್ರಪಂಚವನ್ನ ಬಿಡಬೇಕು, ವಿರಾಗಿಗಳಾಗಬೇಕು ಅನ್ನುವಂಥ ಚಿಂತನೆ. ಈಗ ದೂರ್ವಾಸರು ಈ ಚಕ್ರರಾಜ ಎನಿಸಿದಂಥ ಶ್ರೀಚಕ್ರದ ವರ್ಣನೆಯನ್ನ ಭೂಪುರದಿಂದ ಆರಂಭ ಮಾಡಿದ್ದಾರೆ. ಮೊಟ್ಟ ಮೊದಲು ಚೌಕಾಕಾರವಾಗಿರುವ ಭೂಪುರ ಅಂದರೆ ತ್ರೈಲೋಕ್ಯ ಮೋಹನ ಚಕ್ರ, ಅದನ್ನ ಚತುರಸ್ರ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ. ಈ ಚತುರಸ್ರವು 3 ರೇಖೆಗಳಿಂದ ಕೂಡಿರುವಂಥದ್ದು ಮತ್ತು ಈ ಒಟ್ಟು 3 ರೇಖೆಗಳಲ್ಲಿ 28 ದೇವತೆಗಳು ಇರ್ತಾರೆ ಅನ್ನುವಂಥ ವಿವರಣೆ. ಚಕ್ರಾಣಾಂ ಸಕಲಾನಾಂ ಪ್ರಥಮ ಮದಃ ಸೀಮ ಫಲಕ ವಾಸ್ತವ್ಯಾಹ ಅಣಿಮಾದಿ ಸಿದ್ಧಯೋ ಮಾಂ ಅವಂತು ದೇವಿ ಪ್ರಭಾ ಸ್ವರೂಪಿಣ್ಯಃ. ಶ್ರೀಚಕ್ರದಲ್ಲಿ ಎಲ್ಲಾ ಚಕ್ರಗಳಿಗಿಂತಲೂ ಈ ತ್ರೈಲೋಕ್ಯ ಮೋಹನ ಚಕ್ರ ಮೊದಲನೆಯದ್ದು. ಅಲ್ಲಿ ಶ್ರೀಲಲಿತೆಯ ವಿಭೂತಿಯಿಂದಲೇ ಬಂದಿರಬಹುದಾದ ಅಣಿಮಾದಿ ಸಿದ್ಧಿದೇವಿಯರು ಇರ್ತಾರೆ ಅಂತ. ಹೇಗೆ ಸೂರ್ಯನಿಗೂ ಸೂರ್ಯನ ಕಾಂತಿಗೂ ಭೇದವಿಲ್ಲವೋ ಹಾಗೆ ಶ್ರೀಲಲಿತೆಯನ್ನ ಸೂರ್ಯ ಅಂತ ಭಾವಿಸುವುದಾದರೆ ಆ ಸೂರ್ಯನ ಕಿರಣಗಳೇ, ಆ ಕಾಂತಿಯೇ ಈ 8 ಆವರಣವೆಲ್ಲ ವ್ಯಾಪಿಸಿ ಆ ಅಮ್ಮನ ದಿವ್ಯ ಸ್ವರೂಪಗಳೇ, ವಿವಿಧ ಸ್ವರೂಪಗಳೇ ಯೋಗಿನಿಯರಾಗಿ, ಚಕ್ರೇಶ್ವರಿ ದೇವಿಯರಾಗಿ, ಉಪಾಂಗ ದೇವಿಯರಾಗಿದ್ದಾರೆ ಅಂತ ಭಾವಿಸಬೇಕು. ಹೀಗಾಗಿ ನಾವು ಸಹ ಆ ಅಣಿಮಾದಿ ಸಿದ್ಧಿ ದೇವಿಯರನ್ನ ಒಮ್ಮೆ ಸ್ಮರಣೆ ಮಾಡೋಣ. ಅಣಿಮಾ ಸಿದ್ಧಿ, ಲಘಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಈಶತ್ವ ಸಿದ್ಧಿ, ವಶತ್ವ ಸಿದ್ಧಿ, ಪ್ರಾಕಾಮ್ಯ ಸಿದ್ಧಿ, ಭುಕ್ತಿ ಸಿದ್ಧಿ, ಇಚ್ಛಾ ಸಿದ್ಧಿ, ಪ್ರಾಪ್ತಿ ಸಿದ್ಧಿ, ಸರ್ವಕಾಮ ಸಿದ್ಧಿ ಅನ್ನುವಂಥ ಸಿದ್ಧಿ ದೇವಿಯರು ಇದ್ದಾರೆ. ಇವರೆಲ್ಲ ಹೇಗಿದ್ದಾರೆ ಅಂತಂದ್ರೆ, ಜ್ವಲಚ್ಚಿಂತಾಮಣೀಕರಾಹ ಸದಾ 16 ವಾರ್ಷಿಕಾಹ.
ಈ ಎಲ್ಲ ಸಿದ್ಧಿದೇವಿಯರು ಸದಾಕಾಲವು 16 ವರ್ಷದ ಪ್ರಾಯದಲ್ಲೇ ಇರ್ತಾರೆ ಮತ್ತು ಇವರು ಉದಾರ ಸ್ವಭಾವದವರಾಗಿದ್ದಾರೆ. ತಮ್ಮ ಕರಗಳಲ್ಲಿ ಚಿಂತಾಮಣಿಯನ್ನು ಹಿಡಿದು ತಮ್ಮ ಭಕ್ತರಿಗೆ ಎಲ್ಲ ವಿಧವಾದಂಥ ವರಗಳನ್ನು, ಚಿಂತಿಸಿದ ಫಲಗಳನ್ನು ಕೊಡುವಂಥ ದೇವಿಯರಾಗಿದ್ದಾರೆ. ಇಂತಹ ಸಿದ್ಧಿದೇವಿಯರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇದು ತ್ರೈಲೋಕ್ಯ ಮೋಹನ ಚಕ್ರದ 3ನೆಯ ರೇಖೆಯಲ್ಲಿ ಮೊಟ್ಟ ಮೊದಲ ರೇಖೆಯಲ್ಲಿರುವಂಥ ದೇವಿಯರು ಸಿದ್ಧಿದೇವಿಯರು ಅಂತ. ಇನ್ನು ಮಧ್ಯದ 2ನೆಯ ರೇಖೆಯಲ್ಲಿ ಅಣಿಮಾದಿ ಸಿದ್ಧಿ ಫಲಕಸ್ಯ ಉಪರಿ ಹರಿಣಾಂಕ ಖಂಡಕೃತ ಚೂಡಾಹ ಭದ್ರಂ ಪಕ್ಷ್ಮಲಯಂತು ಬ್ರಾಹ್ಮಿ ಪ್ರಮುಖಾಶ್ಚ ಮಾತರೋ ಅಸ್ಮಾಕಂ. ಈ ಅಣಿಮಾದಿ ದೇವತೆಗಳಿರುವಂಥ ರೇಖೆಯ ಮೇಲಿರುವಂಥ ರೇಖೆಯಲ್ಲಿ ಚಂದ್ರಲೇಖಾ ವಿಭೂಷಿತರಾಗಿ ಬ್ರಾಹ್ಮಿ, ಮಾಹೇಶ್ವರಿ, ವೈಷ್ಣವಿ, ಕೌಮಾರಿ, ವಾರಾಹಿ, ಐಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ ಎನ್ನುವಂಥ ಅಷ್ಟಮಾತೃಕೆಯರು ಇದ್ದಾರೆ. ಅವರು ಸದಾಕಾಲವು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಇನ್ನು ಈ ತ್ರೈಲೋಕ್ಯ ಮೋಹನ ಚಕ್ರದ 2ನೆಯ ರೇಖೆ ಆದ ಮೇಲೆ 3ನೆಯ ರೇಖೆಯಲ್ಲಿ ತಸ್ಯೋಪರಿ ಮಣಿಫಲಕೆ ತಾರುಣ್ಯೋತ್ತುಂಗ ಪೀನಕುಚಭಾರಾಹ ಸಂಕ್ಷೋಭಿಣಿ ಪ್ರಧಾನಾಹ ಭ್ರಾಂತಿ ವಿದ್ರಾವಯಂತು ದಶಮುದ್ರಾಹ. ಈ 3ನೆಯ ರೇಖೆಯಲ್ಲಿ 10 ಮುದ್ರಾ ದೇವತೆಯರು ಇರುತ್ತಾರೆ. ಅವರು ಅತ್ಯಂತ ಸುಂದರಾಕಾರರಾಗಿದ್ದಾರೆ. ಅವರ ಹೆಸರನ್ನು ಒಮ್ಮೆ ಸ್ಮರಣೆ ಮಾಡುವುದಾದರೆ ಸರ್ವಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋನ್ಮಾದಿನಿ, ಸರ್ವಮಹಾಂಕುಶ, ಸರ್ವಖೇಚರಿ, ಸರ್ವಬೀಜ, ಸರ್ವಯೋನಿ, ಸರ್ವತ್ರಿಖಂಡ ಅನ್ನುವಂಥ ದಶಮುದ್ರಾ ದೇವಿಯರು ಇರ್ತಾರೆ. ಇವರು ನಮ್ಮ ಭ್ರಾಂತಿಯನ್ನ ಕಳೆದು ನಮಗೆ ಸಿದ್ಧಿಯನ್ನ ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಕೊನೆಗೆ ಈ 3 ವೃತ್ತದಲ್ಲಿರಬಹುದಾದಂಥ ದೇವಿಯರಿಗೆ ಅಧಿದೇವತೆಯಾಗಿ ಚಕ್ರೇಶ್ವರಿಯಾಗಿ ತ್ರಿಪುರಾ ಎಂಬ ದೇವಿ ಇದ್ದಾಳೆ. ಆ ತ್ರಿಪುರಾ ಎಂಬ ದೇವಿಗೂ ಸಹ ನಾವು ನಮಸ್ಕಾರವನ್ನು ಸಲ್ಲಿಸಿ 2ನೆಯ ಚಕ್ರವನ್ನು ಪ್ರವೇಶ ಮಾಡುವಾಗ ಅಲ್ಲಿ ದೂರ್ವಾಸರು ಹೇಳ್ತಾರೆ, ತದುಪರಿ ವಿಪುಲೆ ಧಿಷ್ಣೆ ತರಲದೃಶಸ್ತರಣಕೋಕನದ ಭಾಸಃ ಕಾಮಾಕರ್ಷಣ್ಯಾದ್ಯಾಹ ಕಲಯೇ ದೇವಿ ಕಲಾಧರ ಶಿಖಂಡಾಹ. ಈ ತ್ರೈಲೋಕ್ಯ ಮೋಹನದ ಚಕ್ರದ ಮೇಲೆ 16 ದಳಗಳಿಂದ ಮತ್ತು 3 ವೃತ್ತಗಳಿಂದ ಆವೃತವಾಗಿರಬಹುದಾದಂಥ ಒಂದು ಚಕ್ರವಿದೆ. ಅದು ಸರ್ವಾಶಾ ಪರಿಪೂರಕ ಚಕ್ರ ಅಂತ ಹೇಳಿ ಕರೆದಿದ್ದಾರೆ. ಈ 16 ದಳಗಳಲ್ಲಿರುವಂಥ ದೇವಿಯರನ್ನ ಕಾಮಾಕರ್ಷಣ್ಯಾದ್ಯಾಹ ಅಂತ ಹೇಳಿದ್ದಾರೆ. ಅಂದರೆ ಕಾಮಾಕರ್ಷಿಣಿಯೇ ಮೊದಲಾದ ದೇವಿಯರು ಅಂತ ಹೇಳಿರುವುದರಿಂದ ಇನ್ನು ಉಳಿದ ದೇವಿಯರನ್ನ ಅವರ ಹೆಸರನ್ನು ನಾವು ಒಮ್ಮೆ ಸ್ಮರಣೆ ಮಾಡೋಣ. ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ ಅಂತ ಹೇಳಿದ್ದಾರೆ. ಇನ್ನು ಈ 16 ದೇವಿಯರನ್ನ ಗುಪ್ತ ಯೋಗಿನಿಯರು ಅಂತ ಹೇಳಿ ಕರೆದಿದ್ದಾರೆ. ಮತ್ತು ಈ ಚಕ್ರದಲ್ಲಿ ಒಬ್ಬ ಚಕ್ರೇಶ್ವರಿ ಇದ್ದಾಳೆ, ಅವಳೇ ತ್ರಿಪುರೇಶಿ ಅಂತ ಹೇಳಿ. ಆ ಮಹಾತಾಯಿ ನಮ್ಮ ಎಲ್ಲ ದುರಿತಗಳನ್ನ ದೂರ ಮಾಡಿ ನಮ್ಮನ್ನ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನು ಸರ್ವಾಶಾ ಪರಿಪೂರಕ ಚಕ್ರದ ಮೇಲ್ಭಾಗದಲ್ಲಿ 3ನೆಯ ಚಕ್ರ, ಅದು ಅಷ್ಟದಳ ಪದ್ಮದಿಂದ ಕೂಡಿರುವಂಥದ್ದು. ತಸ್ಯೋಪರಿ ಮಣಿಪೀಠೆ ತಾಮ್ರಾಂ ಭೂರುಹದಲ ಪ್ರಭಾಷೋಣಾಹ ಧ್ಯಾಯಾಮ್ಯನಂಗ ಕುಸುಮಾ ಪ್ರಮುಖ ದೇವಿಶ್ಚ ವಿಧೃತ ಕೂರ್ಪಾಸಾಹ. ಈ 3ನೆಯ ಚಕ್ರ ಅಷ್ಟದಳ ಪದ್ಮದಲ್ಲಿ 8 ದೇವಿಯರು ಇದ್ದಾರೆ. ಅನಂಗ ಕುಸುಮ, ಅನಂಗ ಮೇಖಲ, ಅನಂಗ ಮದನ, ಅನಂಗ ಮನಾತುರ, ಅನಂಗ ರೇಖಾ, ಅನಂಗ ರೇಗಿಣಿ, ಅನಂಗಾಂಕುಶ, ಅನಂಗಮಾಲಿನಿ ಅನ್ನುವಂಥ ಈ ಗುಪ್ತತರ ಯೋಗಿನಿಯರು ಇದ್ದಾರೆ.
ಇಲ್ಲಿನ ಚಕ್ರೇಶ್ವರಿಯಾಗಿ ತ್ರಿಪುರ ಸುಂದರಿ ಎಂಬ ದೇವಿ ಇದ್ದಾಳೆ. ಇಂತಹ ಸರ್ವ ಸಂಕ್ಷೋಭಣ ಅನ್ನುವಂಥ ಅಷ್ಟದಳಗಳಿಂದ ಕೂಡಿರುವಂಥ ಚಕ್ರದಲ್ಲಿ ವಾಸ ಮಾಡಿರುವಂಥ ಈ ಗುಪ್ತಯೋಗಿನಿಯರು ಹಾಗೆ ಚಕ್ರೇಶ್ವರಿಯಾದಂಥ ತ್ರಿಪುರ ಸುಂದರಿಯನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಸರ್ವ ಸಂಕ್ಷೋಭಣ ಅನ್ನುವಂಥ ಚಕ್ರದ ಮೇಲ್ಭಾಗದಲ್ಲಿ 4ನೆಯ ಚಕ್ರವಾದ ಸರ್ವ ಸೌಭಾಗ್ಯದಾಯಕ ಚಕ್ರವಿದೆ. ಸರ್ವ ಸಂಕ್ಷೋಭಿಣಿ ಪ್ರಧಾನಾಃ ಶಕ್ತಿಸ್ತಸ್ಯೋರ್ಧ್ವವಲಯ ಕೃತಾವಾಸ ಆಲೋಲ ನೀಲವೇಣೀರಂತಹ ಕಲಯಾಮಿ ಯವ್ವನೋನ್ಮತ್ತಾಃ. 14 ತ್ರಿಕೋಣಗಳಿಂದ ಕೂಡಿದ ಈ ಚಕ್ರವನ್ನ 14 ಲೋಕಗಳಿಗೆ ಪ್ರತೀಕ ಅಂತ ಹೇಳಿ ಋಷಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇರಬಹುದಾದಂಥ ಈ 14 ದೇವಿಯರು ಸರ್ವ ಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವ ಸಮ್ಮೋಹಿನಿ, ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ಸರ್ವವಶಂಕರಿ, ಸರ್ವರಂಜಿನಿ, ಸರ್ವೋನ್ಮಾದಿನಿ, ಸರ್ವಾರ್ಥ ಸಾಧಿಕ, ಸರ್ವ ಸಂಪತ್ತಿ ಪೂರಿಣಿ, ಸರ್ವ ಮಂತ್ರಮಯಿ, ಸರ್ವದ್ವಂದ್ವ ಕ್ಷಯಂಕರಿ. ಹೀಗೆ ಈ 14 ಯೋಗಿನಿಯರನ್ನ ಸಂಪ್ರದಾಯ ಯೋಗಿನಿಯರು ಅಂತ ಹೇಳಿ ಕರೀತಾರೆ. ಮತ್ತು ಈ ಸರ್ವ ಸೌಭಾಗ್ಯದಾಯಕ ಚಕ್ರದಲ್ಲಿರುವಂಥ ಚಕ್ರೇಶ್ವರಿ ತ್ರಿಪುರವಾಸಿನಿ ಅಂತ ಹೇಳಿದ್ದಾರೆ. ಈ ತ್ರಿಪುರವಾಸಿನಿ ಹಾಗೂ ಈ ಎಲ್ಲ ಯೋಗಿನಿ ದೇವಿಯರು ನಮ್ಮನ್ನ ಸದಾಕಾಲ ಪ್ರಮೋದವನ್ನ, ಆನಂದವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇದಾದ ಮೇಲೆ ಸರ್ವ ಸೌಭಾಗ್ಯ ಚಕ್ರದ ಮೇಲ್ಭಾಗದಲ್ಲಿ 5ನೆಯ ಚಕ್ರವಾದಂಥ ಬಹಿರ್ದಶಾರ ಅನ್ನುವಂಥ 10 ತ್ರಿಕೋಣಗಳಿಂದ ಕೂಡಿರುವಂಥ ಒಂದು ಚಕ್ರವಿದೆ. ಮಣಿಪೀಠೋಪರಿ ತಾಸಾಂ ಮಹತಿ ಚತುರ್ನಲ್ವ ವಿಸ್ತೃತೆ ವಲಯೇ ಸಂತತ ವಿರಚಿತ ವಾಸಾಹ ಶಕ್ತಿ ಕಲಯಾಮಿ ಸರ್ವಸಿದ್ಧಿ ಪ್ರಮುಖಾಃ. ಅತಿ ವಿಸ್ತಾರವಾದಂಥ ಈ ಆವರಣದಲ್ಲಿ ಸರ್ವಸಿದ್ಧಿಪ್ರದ, ಸರ್ವ ಸಂಪತ್ಪ್ರದ, ಸರ್ವ ಪ್ರಿಯಂಕರಿ, ಸರ್ವ ಮಂಗಳಕಾರಿಣಿ, ಸರ್ವ ಕಾಮ್ಯಪ್ರದ, ಸರ್ವ ದುಃಖ ವಿಮೋಚಿನಿ, ಸರ್ವ ಮೃತ್ಯು ಪ್ರಶಮನಿ, ಸರ್ವ ವಿಘ್ನ ನಿವಾರಿಣಿ, ಸರ್ವಾಂಗ ಸುಂದರಿ, ಸರ್ವ ಸೌಭಾಗ್ಯದಾಯಿನಿ ಅನ್ನುವಂಥ ದೇವಿಯರು ಇದ್ದಾರೆ. ಈ 10 ಮಂದಿ ದೇವಿಯರನ್ನ ಉತ್ತೀರ್ಣ ಯೋಗಿನಿಯರು ಅಂತ ಹೇಳಿ ಕರೀತಾರೆ. ಕೆಲವು ಪಾಠಾಂತರದಲ್ಲಿ ಕುಲೋತ್ತೀರ್ಣ ಯೋಗಿನಿಯರು ಅನ್ನುವ ಹೆಸರೂ ಇದೆ. ಎರಡನ್ನೂ ಸ್ವೀಕರಿಸಬಹುದು ಅಂತ ಹೇಳ್ತಾರೆ. ಮತ್ತು ಈ ಸರ್ವಾರ್ಥ ಸಾಧಕ ಚಕ್ರಕ್ಕೆ ಚಕ್ರೇಶ್ವರಿಯಾಗಿ ತ್ರಿಪುರಾಶ್ರೀ ಅನ್ನುವಂಥ ದೇವಿ ಇದ್ದಾಳೆ. ಈ ದೇವಿಯು ನಮಗೆ ಎಲ್ಲ ವಿಧವಾದಂಥ ಕುಶಲವನ್ನ ನೀಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇದಾದ ಮೇಲೆ ಸರ್ವಾರ್ಥ ಸಾಧಕ ಚಕ್ರದ ಮೇಲ್ಭಾಗದಲ್ಲಿ 6ನೆಯ ಚಕ್ರವಾದ ಅಂತರ್ದಶಾರ ಅನ್ನುವಂಥ ಮತ್ತೆ 10 ತ್ರಿಕೋಣಗಳಿಂದ ಕೂಡಿರುವಂಥ ಚಕ್ರವಿದೆ. ತಸ್ಯಾಂ ನಿಲಯಸ್ಯೋಪರಿ ಧಿಷ್ಣೆ ಕೌಸುಂಭ ಕಂಚುಕ ಮನೋಜ್ಞಾಃ ಸರ್ವಾಜ್ಞಾದ್ಯಾಃ ದೇವ್ಯಾಃ ಸಕಲಾಃ ಸಂಪದಾಯಂತು ಮಮ ಕೀರ್ತಿಂ. ಈ 10 ಆವರಣದಲ್ಲಿರುವಂಥ ದೇವಿಯರು ಸರ್ವಜ್ಞೆ, ಸರ್ವಶಕ್ತಿ, ಸರ್ವೈಶ್ವರ್ಯ ಪ್ರದಾಯಿನಿ, ಸರ್ವಜ್ಞಾನಮಯಿ, ಸರ್ವವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪ, ಸರ್ವ ಪಾಪಹರಿ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತ ಫಲಪ್ರದ ಅನ್ನುವಂತಹ 10 ನಿಗರ್ಭ ಯೋಗಿನಿಯರು ಅನ್ನುವಂಥ ದೇವಿಯರು ಇದ್ದಾರೆ. ಮತ್ತು ಈ ಚಕ್ರದ ಚಕ್ರೇಶ್ವರಿಯಾದಂಥ ತ್ರಿಪುರ ಮಾಲಿನಿಯು ಈ ಚಕ್ರವನ್ನು ಉಪಾಸನೆ ಮಾಡಿದಂಥ ಭಕ್ತರಿಗೆ ಎಲ್ಲ ವಿಧವಾದಂಥ ಸಂಪತ್ತನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಇನ್ನು ಈ ಸರ್ವ ರಕ್ಷಾಕರ ಚಕ್ರ ಎಂಬ ಚಕ್ರದ ಮೇಲೆ 7ನೆಯ ಆವರಣವಾಗಿರಬಹುದಾದಂಥ 8 ತ್ರಿಕೋಣಗಳನ್ನು ಒಳಗೊಂಡಂಥ ಚಕ್ರವಿದೆ. ಸರ್ವಜ್ಞಾ ಸದನಸ್ಯೋಪರಿ ಚಕ್ರೇ ವಿಪುಲೆ ಸಮಕಲಿತಾ ಗೇಹಾಃ ವಂದೇ ವಶಿನಿ ಮುಖ್ಯಾಃ ಶಕ್ತಿ ಸಿಂಧೂರ ರೇಣುಶೋಣ ರುಚಃ. ಆತ್ಮೀಯರೇ, ಈ ಅಷ್ಟಾವರಣದ ಮುಂದೆ ಹೇಳಲಿರಬಹುದಾದಂಥ ತ್ರಿಕೋಣ, ಅದಾದ ಮೇಲೆ ಬಿಂದು, ಈ 3 ಆವರಣವು ಅತ್ಯಂತ ಪ್ರಧಾನವಾಗಿರುವಂಥದ್ದು.
ಈ ಮೂರನ್ನೂ ಸೇರಿ ನವಕೋಣ ಚಕ್ರ ಅನ್ನುವ ಹೆಸರಿನಿಂದಲೂ ಕರೀತಾರೆ. ಅಂದರೆ ಈಗ ಹೇಳುತ್ತಿರುವಂತಹ 8 ಕೋಣ, ಮುಂದೆ ಹೇಳಲಿರುವಂತಹ ಒಂದು ತ್ರಿಕೋಣ ಎರಡೂ ಸೇರಿ ನವಕೋಣ ಚಕ್ರ ಅಂತ ಕರೆಸಿಕೊಳ್ಳುತ್ತೆ. ಈ 3 ಚಕ್ರಗಳಲ್ಲಿಯೇ ಬಾಲ, ವಾರಾಹಿ, ಶ್ಯಾಮಲ ಹಾಗೂ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿ ಎನ್ನುವಂತಹ ಮಹಾನ್ ಶಕ್ತಿ ದೇವತೆಗಳು ಇದ್ದಾರೆ. ಮತ್ತು ಈಗ ಈ 8 ತ್ರಿಕೋಣಗಳನ್ನು ಒಳಗೊಂಡಂತಹ ಚಕ್ರದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಇದ್ದಾರೆ. ಈ ವಾಗ್ದೇವತೆಗಳೇ ನಮಗೆ ಲಲಿತಾ ಸಹಸ್ರನಾಮವನ್ನು ಕೊಟ್ಟಂಥ ದೇವಿಯರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾವು ಮಾತನಾಡುವಂಥ ಮಾತಿನ ಪ್ರಧಾನ ಅಧಿದೇವಿಯರು ಈ ವಾಗ್ದೇವತೆಗಳಾಗಿದ್ದಾರೆ. ಹಾಗಾಗಿ ಆ ದೇವಿಯರನ್ನ ನಾವು ಸಹ ಒಮ್ಮೆ ಸ್ಮರಣೆ ಮಾಡೋಣ. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜೈನಿ, ಸರ್ವೇಶ್ವರಿ, ಕೌಳಿನಿ ಅನ್ನುವಂಥ ವಾಗ್ದೇವತೆಗಳು. ಇವರನ್ನ ಅಕ್ಷರಾದಿ ದೇವತೆಗಳು ಅಂತಲೂ ಕರೆದಿದ್ದಾರೆ. ವರ್ಣಮಾಲೆಯಲ್ಲಿ 50 ಅಕ್ಷರಗಳಿವೆ. ಅದರಲ್ಲಿ 8 ವರ್ಗಗಳನ್ನು ಮಾಡಿದ್ದಾರೆ. ಆ 8 ವರ್ಗಕ್ಕೂ ಈ 8 ದೇವಿಯರು ಅಧಿಷ್ಠಾನ ದೇವಿಯರಾಗಿರ್ತಾರೆ ಅಂತ. ಆ ಅನ್ನುವ ಅಕ್ಷರದಿಂದ ಅಹಾ ಅನ್ನುವಂಥ 16 ಅಕ್ಷರಗಳಿಗೆ ಕಾಮೇಶ್ವರಿ ಅನ್ನುವಂಥ ದೇವಿ, ಕವರ್ಗಕ್ಕೆ ವಶಿನಿ, ಚವರ್ಗಕ್ಕೆ ಮೋದಿನಿ, ಟವರ್ಗಕ್ಕೆ ವಿಮಲ, ತವರ್ಗಕ್ಕೆ ಅರುಣ, ಪವರ್ಗಕ್ಕೆ ಜೈನಿ, ಯವರ್ಗಕ್ಕೆ ಸರ್ವೇಶ್ವರಿ ಹಾಗೂ ಶವರ್ಗಕ್ಕೆ ಕೌಳಿನಿ ಅನ್ನುವಂಥ ದೇವಿಯರು ಆಯಾ ವರ್ಗಕ್ಕೆ ಅಧಿಷ್ಠಾನ ದೇವಿಯರಾಗಿರುತ್ತಾರೆ. ನಾವು ಮಾತನಾಡಬೇಕಾದರೆ ನಮ್ಮ ಬಾಯಿನಿಂದ ಅಕ್ಷರಗಳು ಪದಗಳಾಗಿ, ಪದಗಳು ವಾಕ್ಯವಾಗಿ ಹೊರಬರ್ತಾ ಇದೆ ಅಂತಂದ್ರೆ ನಮ್ಮ ಬಾಯಿನಲ್ಲಿ 8 ಸ್ಥಾನಗಳಲ್ಲಿ ಈ ವಾಗ್ದೇವತೆಯರು ಇದ್ದುಕೊಂಡು ಆಯಾ ಅಕ್ಷರಗಳನ್ನ ಆಯಾ ಸ್ಥಾನದಿಂದ ನುಡಿಯುವಂತೆ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಈ ಬಾಯಿನಲ್ಲಿ ಈ ಅಕ್ಷರಗಳನ್ನು ಹೊರಡಿಸುವಂಥ ದೇವಿಯರು ಯಾವ ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ನೋಡುವುದಾದರೆ, ಕಂಠ, ತಾಲ, ಮೂರ್ಧನ್ಯ, ದಂತ, ಓಷ್ಟ್ರ್ಯ, ನಾಸಿಕ, ಕಂಠತಾಲ, ಕಂಠೋಷ್ಟ್ಯ, ದಂತೋಷ್ಟ್ಯ, ಅನುಸ್ವಾರ, ಹೀಗೆ ಬಾಯಿನ ವಿವಿಧವಾದಂಥ ಸ್ಥಾನಗಳಲ್ಲಿ ಈ ವಾಗ್ದೇವತೆಗಳು ಇರ್ತಾರೆ. ಇವರು ಇರುವ ಕಾರಣದಿಂದಲೇ ನಾವು ಮಾತನ್ನ ಸ್ಫುಟವಾಗಿ ಆಡುತ್ತಿದ್ದೇವೆ. ಹೀಗಾಗಿ ಅಂತಹ ವಾಗ್ದೇವತೆಗಳಿಗೆ ನಮಸ್ಕಾರ ಮಾಡಿದರೆ, ಅವರ ಸ್ಮರಣೆ ಮಾಡಿದರೆ ನಮಗೆ ವಾಕ್ ಸಿದ್ಧಿಯಾಗತ್ತೆ, ವಾಕ್ ಶುದ್ಧಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ 8 ತ್ರಿಕೋಣದಿಂದ ಕೂಡಿರುವಂಥ ಸರ್ವರೋಗಹರ ಚಕ್ರದಲ್ಲಿರುವಂಥ ಈ ವಶಿನ್ಯಾದಿ ವಾಗ್ದೇವತೆಗಳನ್ನ ರಹಸ್ಯ ಯೋಗಿನಿಯರು ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿರುವಂಥ ಚಕ್ರೇಶ್ವರಿಯನ್ನ ತ್ರಿಪುರಾಸಿದ್ಧೆ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಈ ದೇವತೆಗಳಿಗೆ ನಾವು ವಂದಿಸುತ್ತ ಈ ಸರ್ವರೋಗಹರ ಚಕ್ರವಾದ ಮೇಲೆ ಒಂದೇ ಒಂದು ತ್ರಿಕೋಣವಿರುವಂಥ 8ನೆಯ ಚಕ್ರವಿದೆ. ವಶಿನಿ ಗೃಹೋಪರಿಷ್ಠಾ ದ್ವಿಷಂತಿ ಹಸ್ತೋನ್ನತೆ ಮಹಾಪೀಠೆ ಶಮಯಂತೋ ಶತ್ರುಬೃಂದಂ ಶಸ್ತ್ರಾಣ್ಯಸ್ತ್ರಾಣಿ ಚಾದಿ ದಾಂಪತ್ಯೋಹೋ. ಆತ್ಮೀಯರೇ, ಈ ಒಂದು ತ್ರಿಕೋಣ ಹಾಗೂ ಇದರ ಮೇಲಿರುವಂಥ ಬಿಂದುವನ್ನ ಸಾಕ್ಷಾತ್ ಶಿವಲಿಂಗ ಅಂತ ಹೇಳಿ ಉಪಾಸಕರು ಹೇಳ್ತಾರೆ. ಶಿವಶಕ್ತಿಗಳು ಬಿಂದುವಿನಲ್ಲಿದ್ದರೆ ಅವರ ಸಂಕಲ್ಪವೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನುವಂಥ 3 ಬಿಂದುಗಳಾಗಿ ಏರ್ಪಟ್ಟಿತು. ಆ 3 ಬಿಂದು ಕೂಡಿದರೆ ಅದೇ ತ್ರಿಕೋಣವಾಗುತ್ತೆ. ಅದೇ ವಿಶ್ವದ ರಚನೆಗೆ ನಾಂದಿಯಾಯಿತು, ಅದೇ ವಿಸ್ತಾರವಾಯಿತು ಸೃಷ್ಟಿಯಾಗಿ ಅನ್ನುವ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಈಗ ಹೇಳುತ್ತಿರುವಂತಹ ಈ ಒಂದು ತ್ರಿಕೋಣ, ಮುಂದೆ ಹೇಳಲಿರುವಂತಹ ಬಿಂದು ಅತ್ಯಂತ ಪ್ರಧಾನವಾದಂತಹ ಚಕ್ರಗಳಾಗಿದೆ. ಈ ತ್ರಿಕೋಣದಲ್ಲಿ ಬಾಣಿನಿ, ಚಾಪಿನಿ, ಪಾಶಿನಿ, ಅಂಕುಶಿನಿ ಅನ್ನುವಂಥ ಶ್ರೀಲಲಿತೆಯ ಹಸ್ತದಲ್ಲಿರುವಂಥ ಆಯುಧಾಭಿಮಾನಿ ದೇವಿಯರು ಇರ್ತಾರೆ. ನೋಡಿ, ಇಲ್ಲಿರುವ ಆ ದೇವಿಯ ಹೆಸರನ್ನ ಗಮನಿಸಿ. ಬಾಣಿನಿ ಅಂತಂದ್ರೆ ಅಮ್ಮನ ಕೈನಲ್ಲಿರುವಂಥ ಪಂಚಬಾಣಗಳು, ಚಾಪಿನಿ ಅಂದ್ರೆ ಇಕ್ಷುಕೋದಂಡ,
ಪಾಶಿನಿ ಅಂದ್ರೆ ಪಾಶ, ಅಂಕುಶಿನಿ ಅಂದ್ರೆ ಅಂಕುಶ ಅಂತ. ಅಂದ್ರೆ ಇವರೆಲ್ಲ ಯಾರೂ ಜಡಗಳಲ್ಲ, ಕೇವಲ ಶಸ್ತ್ರಗಳು ಅಂತ ಅಲ್ಲ, ಇವರು ದೇವಿಯರಾಗಿದ್ದಾರೆ. ಅಮ್ಮನ ಕರದಲ್ಲಿರುವಂಥ ಈ ಅಸ್ತ್ರಗಳೆಲ್ಲ ದೇವತಾ ಸ್ವರೂಪವಾಗಿದ್ದು ಅವರಿಗೂ ಸಹ ಪ್ರತ್ಯೇಕವಾದ ಸ್ಥಾನವಿದೆ ಈ ಶ್ರೀಚಕ್ರದಲ್ಲಿ ಅಂತ. ಇದಾದ ಮೇಲೆ ಶಸ್ತ್ರ ಸದನೋಪರಿಷ್ಠಾದ್ವಲಯೇ ವಲವೈರಿ ರತ್ನ ಸಂಘಟಿತೆ ಕಾಮೇಶ್ವರಿ ಪ್ರಧಾನಾಹ ಕಲಯೇ ದೇವಿ ಸಮಸ್ತ ಜನವಂದ್ಯಾಹ. ಈ ಶಸ್ತ್ರಾಸ್ತ್ರ ದೇವಿಯರು ಇದ್ದಾರಲ್ಲ, ಇವರಿಗಿಂತಲೂ ಮೇಲ್ಭಾಗದಲ್ಲಿ ಒಂದು ಇಂದ್ರನೀಲಮಣಿ ಕಾಂತಿಯಿಂದ ಮಾಡಿರುವಂತಹ ದಿವ್ಯ ಭೂಮಿಕೆ ಇದೆ. ಅಲ್ಲಿ ಮಹಾಕಾಮೇಶ್ವರಿ, ಮಹಾವಜ್ರೇಶ್ವರಿ, ಮಹಾಭಗಮಾಲಿನಿ ಅನ್ನುವಂಥ 3 ದೇವಿಯರು ಇರ್ತಾರೆ. ಮತ್ತು ಈ ಚಕ್ರದ ಹೆಸರು ಸರ್ವಸಿದ್ಧಿಪ್ರದ ಚಕ್ರ. ಮತ್ತು ಇಲ್ಲಿನ ಚಕ್ರೇಶ್ವರಿಯನ್ನ ತ್ರಿಪುರಾಂಬ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಇಲ್ಲಿರುವಂಥ 3 ದೇವಿಯರನ್ನ ಅತಿ ರಹಸ್ಯಯೋಗಿನಿಯರು ಅನ್ನುವಂಥ ನಾಮದಿಂದ ಕರೆದಿದ್ದಾರೆ. ಇವರ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಆತ್ಮೀಯರೇ, ಇಷ್ಟು ಮಾತ್ರವಲ್ಲದೆ ಈ ತ್ರಿಕೋಣದಲ್ಲಿ ಇನ್ನಷ್ಟು ದೇವಿಯರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ತ್ರಿಕೋಣದಲ್ಲಿ ಈಗ ಹೇಳಿರುವಂಥ ದೇವಿಯರು ಮಾತ್ರವಲ್ಲದೆ ಇನ್ನು ಅಸಂಖ್ಯಾತವಾದ ಅಮ್ಮನ ಪರಿವಾರ ದೇವಿಯರು ವಾಸವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೇನನ್ಸುತ್ತೆ ಅಂತಂದ್ರೆ, ಇದು ಪುಟ್ಟದಾದ ಒಂದೇ ಒಂದು ತ್ರಿಕೋಣ, ಇದರಲ್ಲಿ ಇಷ್ಟೆಲ್ಲ ದೇವತೆಗಳಿರ್ತಾರಾ ಅಂತ ಅನ್ಸುತ್ತೆ. ಆದರೆ ನಾವು ತಿಳಿಯಬೇಕಾದ್ದು, ಇದು ಸಾಮಾನ್ಯವಾದ ನಮ್ಮ ತಿಳುವಳಿಕೆಗೆ ಬರಬಹುದಾದ ಪಂಚಭೌತಿಕವಾದಂಥ ಪ್ರಾಪಂಚಿಕ ವಿಚಾರವಲ್ಲ. ಇದು ಪ್ರಪಂಚಾತೀತ, ವಿಶ್ವಾತೀತವಾದ ದಿವ್ಯ ಭೂಮಿಕೆಯಲ್ಲಿರಬಹುದಾದಂಥ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಇಲ್ಲಿರುವಂಥ ಮತ್ತಷ್ಟು ದಿವ್ಯ ಶಕ್ತಿಗಳನ್ನು ತಿಳಿಯೋಣ. ಕಾಮೇಶ್ವರಿ ಗೃಹೋಪರಿ ವಲಯೇ ವಿವಿಧ ಮನು ಸಂಪ್ರದಾಯಜ್ಞಾಃ ಚತ್ವಾರೋ ಯುಗನಾಥಾಃ ಜಯಂತು ಮಿತ್ರೇಶ ಪೂರ್ವಕಾಃ ಗುರವಃ. ಈಗ ಸಮಸ್ತ ಗುರುಮಂಡಲಗಳು ಇರುವಂಥ ಸ್ಥಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಧಾನವಾಗಿ 4 ಗುರುಸ್ವರೂಪರ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವರನ್ನ ಯುಗನಾಥರು ಅನ್ನುವ ಹೆಸರಿನಿಂದ ಕರೆದಿದ್ದಾರೆ. ಇವರು ವಿವಿಧ ಮಂತ್ರ ಸಂಪ್ರದಾಯವನ್ನು ತಿಳಿದವರಾಗಿದ್ದಾರೆ. ವಾಸ್ತವವಾಗಿ ಗುರು ಅಂದ್ರೇನೆ ಸನಾತನ ಧರ್ಮದ ಸಂಪ್ರದಾಯವನ್ನ ತಿಳಿದು ಆಚರಿಸುವವರು ಅಂತ. ಹಾಗಾಗಿ ಇಲ್ಲಿ ಹೇಳುತ್ತಿರುವಂಥ ಈ 4 ಜಗನ್ಮಾತೆಗೆ ಸಂಬಂಧಿಸಿದಂಥ ಉಪಾಸನಾ ಸಂಪ್ರದಾಯವನ್ನ ನೇರ್ಪಡಿಸಿದಂಥ ಮಹಾತ್ಮರು. ಇಂತಹ 4 ಯುಗನಾಥರನ್ನ ಒಮ್ಮೆ ನಾವು ಸ್ಮರಣೆ ಮಾಡುವುದಾದರೆ, ಮಿತ್ರೇಶಾನಂದನಾಥ, ಉಡ್ಡೀಶಾನಂದನಾಥ, ಷಷ್ಠೀಶಾನಂದನಾಥ, ಚರ್ಯೇಶಾನಂದನಾಥ. ಆತ್ಮೀಯರೇ, ಈ 4ರನ್ನು ಹೊರತುಪಡಿಸಿ ದೇವಿ ಖಡ್ಗಮಾಲಾ ಸ್ತೋತ್ರದಲ್ಲಿ ಮತ್ತಷ್ಟು ಗುರುಸ್ವರೂಪರ ಹೆಸರನ್ನು ಹೇಳಿದ್ದಾರೆ. ಇದರಲ್ಲಿ ದಿವ್ಯೌಘ, ಸಿದ್ಧೌಘ, ಮಾನವೌಘ ಅನ್ನುವ 3 ಸ್ಥಾಯಿಯಲ್ಲಿ ಗುರುಸ್ವರೂಪರನ್ನು ಗುರುತಿಸಿದ್ದಾರೆ. ಹಾಗಾಗಿ ನಾವು ಸಹ ಇದೇ ಸಂದರ್ಭದಲ್ಲಿ ಆ ಗುರುಸ್ವರೂಪರನ್ನು ಒಮ್ಮೆ ಸ್ಮರಣೆ ಮಾಡಿ ಮುಂದೆ ಹೋಗೋಣ. ಪರಮೇಶ್ವರ, ಪರಮೇಶ್ವರಿ ಅಂದರೆ ಭಗವಂತನ ಆ ಭಗವತಿಯ ತತ್ವವನ್ನ, ಆ ಶ್ರೀಚಕ್ರದ ಮಹತ್ವವನ್ನ ಯಾರು ಜಗತ್ತಿಗೆ ಕೊಟ್ಟವರು ಅಂದರೆ ಆ ಭಗವಂತನೇ ಕೊಟ್ಟಿದ್ದಾನೆ ಅಂತ. ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನ ತಿಳಿಯಬೇಕು ಅಂತ. ಹಾಗೆ ಪ್ರಪ್ರಥಮವಾಗಿ ಪರಮೇಶ್ವರ, ಪರಮೇಶ್ವರಿ ಅಂತಲೇ ಆರಂಭ ಮಾಡಿದ್ದಾರೆ. ಅದಾದ ಮೇಲೆ ಈಗಾಗಲೇ ಹೇಳಿದಂತೆ 4 ಮಂದಿ ಗುರುಸ್ವರೂಪ, ಮಿತ್ರೇಶಮಯಿ, ಷಷ್ಠೀಶಮಯಿ, ಉಡ್ಡೀಶಮಯಿ, ಚರ್ಯಾನಾಥನಂದಮಯಿ. ಅವರಾದ ಮೇಲೆ ಲೋಪಾಮುದ್ರ, ಅಗಸ್ತ್ಯ, ಕಂಕಾಲತಾಪಸಮಯಿ, ಧರ್ಮಾಚರ್ಯಮಯಿ, ಮುಕ್ತಕೇಶೀಶ್ವರಮಯಿ, ದೀಪಕನಾಥಮಯಿ, ವಿಷ್ಣುದೇವಮಯಿ, ಪ್ರಭಾಕರ ದೇವಮಯಿ, ತೇಜೋದೇವಮಯಿ, ಮನೋಜದೇವಮಯಿ, ಕಲ್ಯಾಣದೇವಮಯಿ, ವಾಸುದೇವಮಯಿ, ರತ್ನದೇವಮಯಿ, ಶ್ರೀರಾಮಾನಂದಮಯಿ ಅನ್ನುವಂತೆ 3 ಸ್ಥಾಯಿಗಳಲ್ಲಿ 3 ಗುರುಸ್ವರೂಪರ ಹೆಸರುಗಳನ್ನು ಖಡ್ಗಮಾಲಾ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಎಲ್ಲ ಗುರುಸ್ವರೂಪರನ್ನ
ಕಾಮೇಶ್ವರಿಯ ಗೃಹದ ಮೇಲೆ ದಿವ್ಯ ಭೂಮಿಕೆ ಇದೆ. ಅಲ್ಲಿ ಈ ಯುಗನಾಥರೇ ಮೊದಲುಗೊಂಡಂಥ ಗುರುಸ್ವರೂಪರು ಇರುವಂಥ ಸ್ಥಾನವಾಗಿದೆ. ಹಾಗಾಗಿ ಜಗನ್ಮಾತೆಯನ್ನ ಲಲಿತಾ ಸಹಸ್ರನಾಮದಲ್ಲಿ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಅಂತ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ. ಅಂದ್ರೆ ಜಗನ್ಮಾತೆ ಈ ಗುರುಮಂಡಲದಿಂದ ಆವೃತವಾಗಿದ್ದಾಳೆ, ಆ ಎಲ್ಲ ಗುರುಗಳಿಗೂ ತಾನು ಮೂಲ ಗುರುವಾಗಿ ಇದ್ದಾಳೆ ಅಂತ. ಇನ್ನು ಈ ಗುರುಮಂಡಲದ ಮೇಲ್ಭಾಗದಲ್ಲಿ ಮತ್ತೊಂದು ದಿವ್ಯ ಭೂಮಿಕೆ ಇದೆ. ನಾಥ ಭವನೋಪರಿಷ್ಠಾನ್ ನಾನಾ ರತ್ನಚಯ ಮೇದುರೇ ಪೀಠೆ ಕಾಮೇಶ್ಯಾದ್ಯಾ ನಿತ್ಯಾಹ ಕಲಯಂತು ಮುದಂ ತಿಥಿನಿತ್ಯ ಸ್ವರೂಪಿಣ್ಯಃ. ಇಲ್ಲಿ 16 ಮಂದಿ ತಿಥಿನಿತ್ಯ ದೇವಿಯರು ಇರ್ತಾರೆ. ಇವರನ್ನ ನಿತ್ಯಾದೇವಿಯರು ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ. ಅವರ ಹೆಸರನ್ನು ಒಮ್ಮೆ ಸ್ಮರಣೆ ಮಾಡೋಣ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ ಹಾಗೂ ಚಿತ್ರ ಅನ್ನುವಂಥ ದೇವಿಯರು. ಇವರಲ್ಲಿ ಕಲೆಗಳು ಬದಲಾಗತ್ತೆ, ಆದರೆ ಬದಲಾಗದಂಥ ಶಾಶ್ವತವಾದಂಥ ಕಲೆ ಇರುವಂಥ ಜಗನ್ಮಾತೆಯನ್ನ ಮಹಾನಿತ್ಯ ಅಂತ ಕರೀತಾರೆ. ಅದಲ್ಲದೆ ಸದಾಖ್ಯಾಕಲಾ, ಧ್ರುವಾಕಲಾ ಅನ್ನುವ ಹೆಸರೂ ಸಹ ಆ ಜಗನ್ಮಾತೆಗೆ ಇದೆ. ಹೀಗಾಗಿ ಈ ಒಟ್ಟು 15 ತಿಥಿನಿತ್ಯ ದೇವಿಯರು ಜಗನ್ಮಾತೆಯ ಸುತ್ತಲೂ ಇರುತ್ತಾರೆ. ಇನ್ನು ಈ ತಿಥಿನಿತ್ಯ ದೇವತೆಯರ ಸದನದ ಮೇಲ್ಭಾಗದಲ್ಲಿ ನಿತ್ಯ ಸದನಸ್ಯೋಪರಿ ನಿರ್ಮಲಮಣಿ ನಿವಹ ವಿರಚಿತೆ ಧಿಷ್ಣ್ಯೆ ಕುಶಲಂ ಷಡಂಗದೇವ್ಯ ಕಲಯಂತ್ವಂ ಸ್ಮಾಕಂ ಉತ್ತರಲನೇತ್ರಾಹ. ಇಲ್ಲಿ ನಿರ್ಮಲವಾದ ಮಣಿಗಳ ಒಂದು ದಿವ್ಯ ಪೀಠವಿದೆ. ಅಲ್ಲಿ 6 ಮಹಾಶಕ್ತಿ ಸ್ವರೂಪರಾದಂಥ ದೇವಿಯರು ವಾಸವಾಗಿರ್ತಾರೆ. ಯಾರಪ್ಪ ಅವರು ಅಂತಂದ್ರೆ ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚದೇವಿ, ನೇತ್ರದೇವಿ, ಅಸ್ತ್ರದೇವಿ ಅನ್ನುವಂಥ 6 ದೇವಿಯರು. ಆತ್ಮೀಯರೇ, ನಾವು ಅಂಗನ್ಯಾಸ ಕರನ್ಯಾಸ ಮಾಡುವಾಗ ಆಯಾ ಭಾಗದಲ್ಲಿ ಆಯಾ ದೇವತೆಗಳನ್ನ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ತೀವಲ್ಲ, ಅದನ್ನ ನೆನಪು ಮಾಡಿಕೊಳ್ಳಿ. ಮೊದಲು ನಾವು ಮಂತ್ರಶಕ್ತಿಯನ್ನ ಕರನ್ಯಾಸ ಮಾಡಿ ಆ ಶಕ್ತಿಯನ್ನ ಕರದಲ್ಲಿ ಮೊದಲು ಹೊಂದುತ್ತೇವೆ. ಅದಾದ ಮೇಲೆ ಆ ಶಕ್ತಿಯಿಂದ ಶರೀರದ ಅಂಗಾಂಗಗಳನ್ನ ತಾಕಿಸಿ ಅಂಗನ್ಯಾಸವನ್ನು ಮಾಡಿ ಆಯಾ ಶಕ್ತಿಯನ್ನ ಆಯಾ ಸ್ಥಾನದಲ್ಲಿ ಇರುವಂತೆ, ನಿಲ್ಲುವಂತೆ ಮಾಡುವಂಥದ್ದು ಒಂದು ಕ್ರಮದಲ್ಲಿ ನಾವು ಒಂದು ಧ್ಯಾನವನ್ನು, ಪಾರಾಯಣವನ್ನು ಆರಂಭ ಮಾಡುತ್ತೇವೆ. ಆ ಸ್ಥಾನಗಳೇ ಇಲ್ಲಿ ಹೇಳುತ್ತಿರುವಂಥದ್ದು ಹೃದಯ, ಶಿರಸ್ಸು, ಶಿಖ, ಕವಚ, ನೇತ್ರ, ಅಸ್ತ್ರ. ಈ 6 ಸ್ಥಾನಗಳಲ್ಲಿ ದೇವತಾ ಮಂತ್ರವನ್ನ ವಿಲೀನ ಮಾಡಿದ ಮೇಲೆ ಜಪ ಮಾಡುವುದರಿಂದ ಆ ದೇವತಾ ಶಕ್ತಿ ನಮಗೆ ಶೀಘ್ರವಾಗಿ ಅನುಗ್ರಹ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ. ಆತ್ಮೀಯರೇ, ಇಲ್ಲಿ ತನಕ ನಾವು ಶ್ರೀಚಕ್ರದ 8 ಆವರಣಗಳನ್ನು ಚಿಂತನೆ ಮಾಡುತ್ತಾ ಬಂದಿದ್ದೇವೆ. ಈಗ ಈ ನಾಮದ ಪರಮೋದ್ದೇಶವಾದಂಥ ಬಿಂದು ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಚಕ್ರರಾಜ ಮಹಾಯಂತ್ರ ಮಧ್ಯವರ್ತ್ಯೈ ನಮೋ ನಮಃ ಅಂತ ಹೇಳಿದಂತೆ ಅಮ್ಮ ಈ ಶ್ರೀಚಕ್ರದ ಬಿಂದು ಮಂಡಲದ ಆ ಕೇಂದ್ರ ಸ್ಥಾನದಲ್ಲಿ ಹೇಗೆ ನೆಲೆಸಿದ್ದಾಳೆ ಅನ್ನುವುದನ್ನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸದನಸ್ಯೋಪರಿತಾಸಾಂ ಸರ್ವಾನಂದಮಯ ನಾಮಕೇ ಬಿಂದೌ ಪಂಚಬ್ರಹ್ಮಾಕಾರಂ ಮಂಚಂ ಪ್ರಣಮಾಮಿ ಮಣಗಣಾಕೀರ್ಣಂ. ಈ ಬಿಂದು ಮಂಡಲಕ್ಕೆ ಸರ್ವಾನಂದಮಯ ಚಕ್ರ ಅನ್ನುವಂಥ ಹೆಸರಿದೆ. ಅಲ್ಲಿ ಒಂದು ಅಮೋಘವಾದ, ಅದ್ಭುತವಾದ, ದಿವ್ಯವಾದ ಮಂಚವಿದೆ. ಆ ಮಂಚವು ಪಂಚಬ್ರಹ್ಮಾಕಾರವಾಗಿದೆ. ಮೊಟ್ಟ ಮೊದಲಿಗೆ ನಾವು ಈ ಪಂಚಬ್ರಹ್ಮಾಸನಕ್ಕೆ ನಮಸ್ಕಾರವನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಆಸನಕ್ಕೆ ಇನ್ನೂ ಕೆಲವು ಹೆಸರುಗಳಿದ್ದಾವೆ ಅಂತ ಹಯಗ್ರೀವ ಸ್ವಾಮಿಗಳು ಲಲಿತೋಪಾಖ್ಯಾನದಲ್ಲಿ ಅಗಸ್ತ್ಯರಿಗೆ ಹೇಳ್ತಾ ಇದ್ದಾರೆ. ಬಿಂದುಪೀಠಮಿತಿ ಜ್ಞೇಯಂ ಶ್ರೀಪೀಠಮಿತಿ ಘೃಷ್ಯತೆ ಮಹಾಪೀಠಮಿತಿ ಜ್ಞೇಯಂ ವಿದ್ಯಾಪೀಠಮಪಿಚ್ಯತೆ ಆನಂದಪೀಠಮಪಿ ಚ ಪಂಚಾಶತ್ ಪೀಠಮಪಿ
ಅಂದ್ರೆ ಈ ಬಿಂದು ಮಂಡಲಕ್ಕೆ ಯಾವ ಯಾವ ಹೆಸರಿದೆ ಅಂತ ಹೇಳ್ತಾ ಶ್ರೀಪೀಠ, ಮಹಾಪೀಠ, ವಿದ್ಯಾಪೀಠ, ಆನಂದಪೀಠ, ಪಂಚಾಶತ್ ಪೀಠ ಅಂತ ಹೆಸರುಗಳಿಂದ ಕರೆದಿದ್ದಾರೆ. ಜಾಗೃತಿ ಮಂಚರತ್ನಂತೂ ಪ್ರಪಂಚತ್ರಯ ಮೂಲಕಂ. ಈ ಪಂಚಬ್ರಹ್ಮಾಸನವು ಇಡೀ 3 ಲೋಕಗಳಿಗೆ ಮೂಲವಾಗಿದೆ. ಈ ಪ್ರಪಂಚವೆಲ್ಲ ಪಂಚತತ್ವಗಳಿಂದಲೇ ಕೂಡಿದೆ. ಯಾವುದದು? ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಅಂತ ಹೇಳಿ. ಈ 5 ಬಿಟ್ಟರೆ ನಮಗೆ ಅನುಭವ ಇನ್ಯಾವುದರಿಂದಲೂ ಆಗೋದಿಲ್ಲ. ಹಾಗಾಗಿ ಈ ಪ್ರಸಿದ್ಧವಾದ ಪಂಚತತ್ವಗಳೇ ಅಮ್ಮನ ಆಸನವಾಗಿದೆ ಅಂತ. ಆತ್ಮಸ್ವರೂಪಳಾದ ಅಮ್ಮ ಇದ್ದರೆ ಮಾತ್ರ ಈ ಜಡವಾದ ಪಂಚತತ್ವವು ಕೆಲಸ ಮಾಡುತ್ತೆ. ಹಾಗಾಗಿ ಈ ಪ್ರಪಂಚ ಅನ್ನುವಂಥದ್ದೇ ಪಂಚತತ್ವಗಳು. ಇಂತಹ ಪಂಚತತ್ವಗಳಿಂದ ಕೂಡಿದ ಪಂಚಬ್ರಹ್ಮಾಸನದ ಮೇಲೆ ಅಮ್ಮ ಕುಳಿತಿದ್ದಾಳೆ ಎಂದರರ್ಥ ಈ ಪಂಚತತ್ವಗಳಿಗೂ ಸಹ ಜಡವಾದ ಈ ತತ್ವಗಳನ್ನ ಚೇತನಾಶೀಲವಾಗಿಸ್ತಾ ಇದ್ದಾಳೆ. ಚೈತನ್ಯ ಪ್ರದಾತಳಾದಂಥ ಜಗನ್ಮಾತೆ ಇಡೀ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾಳೆ ಅಂತರ್ಥ. ಮತ್ತೆ ಇದು ನಮ್ಮ ಶರೀರಕ್ಕೂ ಅನ್ವಯವಾಗುತ್ತೆ. ಏಕೆಂದ್ರೆ ಈ ಬ್ರಹ್ಮಾಂಡದಲ್ಲಿ ಯಾವ ಪಂಚತತ್ವಗಳು ಇದ್ದಾವೋ ಅದೇ ಪಂಚತತ್ವಗಳು ನಮ್ಮ ಶರೀರದಲ್ಲೂ ಇರುವಂಥದ್ದು ಅಂತ. ಹಾಗಾಗಿ ನಮ್ಮ ಶರೀರವೂ ಸಹ ಒಂದು ಪಂಚಬ್ರಹ್ಮಾಸನವಾಗಿದೆ. ಇದರಲ್ಲಿ ಆ ತಾಯಿಯು ಚೈತನ್ಯವನ್ನು ನೀಡುತ್ತಾ ಆತ್ಮಸ್ವರೂಪಳಾಗಿ ಹೃದಯದ ಗುಹೆಯಲ್ಲಿ ರಹಸ್ಯವಾಗಿ ಕೂತಿರ್ತಾಳೆ. ಈಗ ನಾವು ಈ ಪಂಚಬ್ರಹ್ಮಾಸನವನ್ನ ಒಮ್ಮೆ ಧ್ಯಾನ ಮಾಡೋಣ. ಪಾದಾನ್ ಬಿಂಬಾಂಬುದೇಂದು ಹೇಮರುಚಃ ಅಜಹರಿ ರುದ್ರೇಶಮಯಾನ್ ಅನಲಾಸುರ ಮಾರುತೇಶ ಕೋಣಸ್ಥಾನ್. ಅಮ್ಮನ ಆ ಆಸನದ 4 ಕಾಲುಗಳು 4 ಬಣ್ಣಗಳಿಂದ ಕೂಡಿದೆ. ಆ ಪಂಚಬ್ರಹ್ಮಾಸನದ ಮೊದಲ ಕಾಲು ಆಗ್ನೇಯ ದಿಕ್ಕಿನಲ್ಲಿದ್ದು ಬ್ರಹ್ಮತತ್ವದಿಂದ ಕೂಡಿದೆ, ಅದು ಕೆಂಪು ವರ್ಣವಾಗಿದೆ ಅಂತ. ಎರಡನೆಯ ನೈಋತ್ಯ ದಿಕ್ಕಿನಲ್ಲಿರುವಂತಹ ಕಾಲು ವಿಷ್ಣು ತತ್ವವಾಗಿದ್ದು ಅದು ನೀಲವರ್ಣದಿಂದ ಕೂಡಿದೆ. ಮೂರನೆಯ ವಾಯುವ್ಯ ದಿಕ್ಕಿನಲ್ಲಿರುವಂತಹ ಕಾಲು ರುದ್ರ ತತ್ವವಾಗಿದ್ದು ಅದು ಶುಭಪ್ರದವಾದಂಥ ಬಿಳಿಯ ಬಣ್ಣದಿಂದ ಕೂಡಿದೆ. ಇನ್ನು 4ನೆಯದಾದಂಥ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಕಾಲು ಈಶ್ವರ ತತ್ವವಾಗಿದ್ದು ಅದು ಬಂಗಾರ ವರ್ಣದಿಂದ ಕೂಡಿದೆ ಅಂತ. ಹೀಗೆ ಒಟ್ಟು 4 ಕಾಲುಗಳು, 4 ದಿಕ್ಕುಗಳು, 4 ಮಂದಿ ಬ್ರಹ್ಮ, ಹರಿ, ರುದ್ರ, ಈಶ್ವರ ಅನ್ನುವಂಥ 4 ಅಮ್ಮನ ಪಂಚಬ್ರಹ್ಮಾಸನದ ಕಾಲುಗಳಾಗಿದ್ದಾರೆ ಅಂತ. ಆತ್ಮೀಯರೇ, ಇದನ್ನು ನಾವು ಮಂಚದ ಕಾಲುಗಳು ಅಂತ ಧ್ಯಾನಿಸ್ತಾ ಇದ್ದೇವೆ. ನಿಜ, ನಾವು ಕೆಲವು ಚಿತ್ರಪಟಗಳನ್ನು ಸಹ ನೋಡಿದಾಗ ಚಿತ್ರಕಾರರು ಹಾಗೆ ಚಿತ್ರಿಸಿರ್ತಾರೆ. ಅಂದರೆ ಆ 4 ಕಾಲುಗಳ ಸ್ಥಾನದಲ್ಲಿ ಈ 4 ದೇವತೆಗಳನ್ನು ಇರಿಸಿರ್ತಾರೆ. ಇದನ್ನು ನಾವು ಭಾವನಾತ್ಮಕವಾಗಿ ಧ್ಯಾನಿಸಬೇಕೇ ಹೊರತು ಈ 4 ದೇವತೆಗಳ ತಲೆಯ ಮೇಲೆ ಒಂದು ಹಲಗೆ ಇದೆ, ಆ ಹಲಗೆಯ ಮೇಲೆ ಒಬ್ಬ ಮಲಗಿರ್ತಾನೆ, ಆ ಮಲಗಿರುವವನ ಮೇಲೆ ಈ ದೇವಿ ಕೂತಿದ್ದಾಳೆ ಅಂತ ಭಾವಿಸಬಾರದು. ಅದೆಲ್ಲ ಆಯಾ ದೇವತಾ ತತ್ವ ಅಂತ ತಿಳಿಯಬೇಕೇ ಹೊರತು ಸಂಕೇತ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ. ಇನ್ನು ಈಗ ನಾವು ಹೇಳಿದಂತೆ ಈ 4 ಕಾಲುಗಳ ಮೇಲೆ ಫಲಕಂ ಸದಾಶಿವಮಯಂ, ಸದಾಶಿವ ಎಂಬ ಹಲಿಗೆಯನ್ನ ಧ್ಯಾನ ಮಾಡಬೇಕು. ಹೀಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ, ಅನುಗ್ರಹ ಇವು ಪಂಚಕೃತ್ಯಗಳು ಅಂತ. ಈ ಪಂಚಕೃತ್ಯಗಳನ್ನ ಈ ಪಂಚಬ್ರಹ್ಮರು ಮಾಡ್ತಾ ಇರ್ತಾರೆ. ಈ ಪಂಚಬ್ರಹ್ಮರಲ್ಲಿ ಅಮ್ಮ ತಾನೇ ಇದ್ದುಕೊಂಡು ಅವರಿಗೆ ಎಲ್ಲ ವಿಧವಾದಂಥ ಕೃತ್ಯ ಮಾಡಲಿಕ್ಕೆ ಬೇಕಾದ ಶಕ್ತಿಯನ್ನ ಅವಳೇ ಕೊಟ್ಟು ಈ ಪ್ರೇತಗಳನ್ನ ನಡೆಸ್ತಾ ಇದ್ದಾಳೆ ಅಂತ ಅರ್ಥ. ಇನ್ನ ಈ ಪಂಚಬ್ರಹ್ಮಾಸನಕ್ಕೆ 36 ಮೆಟ್ಟಲುಗಳಿದ್ದಾವಂತೆ. ಯಾವುದದು 36 ಮೆಟ್ಟಲುಗಳು ಅಂದರೆ ಈ ಬ್ರಹ್ಮಾಂಡಕ್ಕೆ ಮೂಲ ತತ್ವವೇ ಅನಿಸಿರುವಂಥ ತತ್ವಗಳು ಅಂತ. ಅದು ರತ್ನಮಯವಾಗಿದೆ ಅಂತ ಹೇಳಿದ್ದಾರೆ. ಇಂತಹ ಪಂಚಬ್ರಹ್ಮಾಸನದ ಮೇಲ್ಭಾಗದಲ್ಲಿ ಒಬ್ಬ ಮಹಾನುಭಾವನಿದ್ದಾನೆ. ಯಾರಾತ? ಅವನು ಹೇಗಿದ್ದಾನೆ? ತಾರುಣ್ಯಶ್ರೀ ನಿಷೇವಿತಾ ಸತತಂ, ಸದಾ 16 ವರ್ಷ ಕಲಾಸ್ವರೂಪನಾಗಿ, ಪರಮ ಲಾವಣ್ಯ ಮೂರ್ತಿಯಾಗಿ,
ಅತ್ಯಂತ ಮನೋಹರವಾಗಿ ವಿರಾಜಮಾನನಾಗಿದ್ದಾನೆ. ಅವನೇ ಕಾಮೇಶ್ವರ ಅಂತ. ಅಂತಹ ಕಾಮೇಶ್ವರನ ವರ್ಣನೆಯನ್ನ ದೂರ್ವಾಸರು ತುಂಬ ವಿಸ್ತಾರವಾಗಿ ಮಾಡಿದ್ದಾರೆ. ಆತ್ಮೀಯರೇ, ಕೇವಲ ಕ್ಲುಪ್ತವಾಗಿ ನಾನು ಈಗ ನೋಡುವುದಾದರೆ, ಅಪ್ರಾಕೃತ ಶರೀರಂ ತಂ ಅತಿಮನ್ಮತ ರೂಪಿಣಂ ಕೃತರೀತಿ ಘನೀಭೂತಂ ಸಚ್ಚಿದಾನಂದ ವಿಗ್ರಹಂ ಕೋಟಿ ಸೂರ್ಯ ಪ್ರತೀಕಾಶಂ ಸರ್ವಾವಯವ ಸುಂದರಂ ವಿಚಿತ್ರವಸನಂ ಛಾತ ನಾನಾ ಭೂಷಣ ಭೂಷಿತಂ ಸುಪ್ರಸನ್ನಂ ಸುಲಾವಣ್ಯಂ ಸುಹಾಸಂಚ ಮನೋಹರಂ ಗೌರಾಭಂ ದ್ಯುತಿಸಂಯುಕ್ತಂ ಚಂದ್ರರೇಖಾ ವಿಭೂಷಿತಂ ಸೂರ್ಯೇನ ಚಿತ್ರದಂ ಊರ್ಧ್ವೇ ಚಂದ್ರದಂಡ ವಿರಾಜಿತಂ. ಹೀಗೆ ಇನ್ನು ತುಂಬ ವಿಸ್ತಾರವಾಗಿ ಆ ಸ್ವಾಮಿಯನ್ನ, ಕಾಮೇಶ್ವರನನ್ನ, ಅವನ ದಿವ್ಯ ಮಂಗಳ ವಿಗ್ರಹವನ್ನ ಸ್ಮರಣೆ ಮಾಡಿದ್ದಾರೆ. ಅಂತಹ ಕಾಮೇಶ್ವರನಿಗೆ ವಂದಿಸುತ್ತಾ, ಇಂತಹ ಕಾಮೇಶ್ವರನ ಅಂಕದ ಮೇಲೆ ಮಹಾಕಾಮೇಶ್ವರಿಯಾದಂತಹ ಜಗನ್ಮಾತೆಯನ್ನು ಈಗ ನಾವು ದರ್ಶನ ಮಾಡಬೇಕಾಗಿದೆ. ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಶಿವಕಾಮೇಶ್ವರಾಂಕಸ್ಥ. ಹೀಗಾಗಿ ಇಂತಹ ಶಿವನ ಅಂಕದ ಮೇಲೆ ಕುಳಿತಿರಬಹುದಾದಂತಹ ಅಮ್ಮನವರ ದಿವ್ಯ ಮಂಗಳ ವಿಗ್ರಹವನ್ನ, ಆ ಸಾಕಾರ ರೂಪವನ್ನ ದೂರ್ವಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಾವು ಸಹ ಆ ಅಮ್ಮನ ಧ್ಯಾನವನ್ನು ಕೇಳುತ್ತಾ ಕೇಳುತ್ತಾ ಆ ಜಗನ್ಮಾತೆಯನ್ನ, ಆ ಆತ್ಮಸ್ವರೂಪಿಣಿಯನ್ನ ನಮ್ಮ ಹೃದಯ ಕಮಲದಲ್ಲಿ ಸ್ಥಾಪನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ವಿಕಸನವಾಗುತ್ತಿರುವಂಥ ಕದಂಬ ಕುಸುಮದಂತೆ ಕೆಂಪನೆಯ ಕಾಂತಿಯಿಂದ ಜಗನ್ಮಾತೆ ಕೂಡಿದ್ದಾಳೆ. ಚಂದ್ರಲೇಖವನ್ನ ಆ ಕಿರೀಟದಲ್ಲಿ ಧಾರಣೆ ಮಾಡಿದ್ದಾಳೆ. ಬೈತಲೆಯಲ್ಲಿ ಸಿಂಧೂರವನ್ನ ಧರಿಸಿದ್ದಾಳೆ. ಚಂಪಕ, ಅಶೋಕವೇ ಮೊದಲಾದಂಥ ಮಹಾಪುಷ್ಪಗಳನ್ನು ತಾನು ಮುಡಿದಿದ್ದಾಳೆ. ಕುರುವಿಂದ ಮಣಿಗಳಿಂದ ಮಾಡಲ್ಪಟ್ಟಂತಹ ವಿಶೇಷವಾದ ರತ್ನಮಯವಾದ ಕಿರೀಟಗಳನ್ನು ಧಾರಣೆ ಮಾಡಿದ್ದಾಳೆ. ಅಷ್ಟಮಿಯ ಚಂದ್ರನಂತೆ ಅಮ್ಮನ ಲಲಾಟವು ಶೋಭಾಯಮಾನವಾಗಿದೆ. ಆ ಫಾಲಭಾಗದಲ್ಲಿ ಕುಂಕುಮ, ಕಸ್ತೂರಿ ತಿಲಕಗಳನ್ನು ಧರಿಸಿದ್ದಾಳೆ. ಕಾಮರಾಜನೆಂಬ ಮನೆಯ ತೋರಣದಂತೆ ಅಮ್ಮನ ಹುಬ್ಬುಗಳು ಕಾಣ್ತಾ ಇದೆ. ಪದ್ಮಗಳಂತೆ ಜಗನ್ಮಾತೆಯ ನೇತ್ರಗಳಿದ್ದಾವೆ. ಸುಂದರವಾದ ಸಂಪಿಗೆ ಹೂವಿನಂತೆ ಅಮ್ಮನ ಮೂಗಿದೆ. ಆ ಮೂಗಿಗೆ ಮೌಕ್ತಿಕಾಭರಣಗಳನ್ನು ಧಾರಣೆ ಮಾಡಿದ್ದಾಳೆ. ಮಿಸುನಗೆಯನ್ನ ಬೀರುತ್ತಿದ್ದಾಳೆ ಜಗನ್ಮಾತೆ. ಅಲಂಕಾರಕ್ಕೆ ಯೋಗ್ಯವಾದಂಥ ಮಕರಿಕಾ ಪತ್ರಗಳಿಂದ ಮಾಡಲ್ಪಟ್ಟಂಥ ಗಂಧವನ್ನ ಕನ್ನಡಿಯಂತಹ ಕಪೋಲದ ಮೇಲೆ ಪೂಸಿಕೊಂಡಿದ್ದಾಳೆ. ವಿಶೇಷವಾದ ಸುವರ್ಣಮಯವಾದಂಥ ಸೂರ್ಯ ಚಂದ್ರರನ್ನೇ ಕರ್ಣಕುಂಡಲಗಳನ್ನಾಗಿ ಧಾರಣೆ ಮಾಡಿದ್ದಾಳೆ. ಆಕೆಯ ದಂತಪಂಕ್ತಿಗಳು ಶುದ್ಧ ವಿದ್ಯೆಯಂತೆ ಕಂಗೊಳಿಸ್ತಾ ಇದೆಯಂತೆ. ವಿಶೇಷವಾದ ಪರಿಮಳವನ್ನು ಬೀರುವಂತಹ ತಾಂಬೂಲವನ್ನ ಜಗನ್ಮಾತೆ ಮೆಲ್ಲಿದ್ದಾಳೆ. ಆಕೆ ಎರಡು ಮಾತನಾಡಿದರೆ ಸಾಕು, ಸರಸ್ವತಿಯ ಕರದಲ್ಲಿರಬಹುದಾದಂಥ ಕಚ್ಚಪಿ ಅನ್ನುವಂಥ ವೀಣೆ ನಾಚುವಂತಾಗಿದೆಯಂತೆ. ಶ್ರೀಮಾತೆಯ ಕೊರಳಲ್ಲಿ ಕಾಮೇಶ್ವರನು ಕಟ್ಟಿದಂತಹ ದಿವ್ಯವಾದಂಥ ಮಾಂಗಲ್ಯವಿದೆ. ಅದರ ಜೊತೆಗೆ ಅನೇಕ ರತ್ನಾಭರಣಗಳನ್ನ ಜಗನ್ಮಾತೆ ತಾನು ಧಾರಣೆ ಮಾಡಿಕೊಂಡಿದ್ದಾಳೆ. ಜಗತ್ತಿಗೆ ಅನ್ನವನ್ನು ಕೊಡಬಹುದಾದಂಥ ಸೂರ್ಯ ಚಂದ್ರರೇ ಜಗನ್ಮಾತೆಯ ವಕ್ಷಸ್ಥಳಗಳಾಗಿದ್ದಾರೆ. ಅಮ್ಮನ 4 ಕರಗಳು ಶೋಭಾಯಮಾನವಾಗಿದೆ. ಅನೇಕ ರತ್ನಾಭರಣಗಳಿಂದ ಮಾಡಲ್ಪಟ್ಟಂಥ ಕೇಯೂರವೇ ಮೊದಲಾದಂಥ ಹಸ್ತಾಭರಣಗಳನ್ನು ಜಗನ್ಮಾತೆ ಧರಿಸಿದ್ದಾಳೆ. ಆ ಕರಗಳಲ್ಲಿ ಪಾಶ, ಅಂಕುಶ, ಪಂಚಬಾಣ, ಇಕ್ಷುಕೋದಂಡಗಳನ್ನು ಧಾರಣೆ ಮಾಡಿದ್ದಾಳೆ. ಮಾಣಿಕ್ಯಗಳಿಂದ ಮಾಡಿರುವಂಥ ಉಡ್ಯಾಣವನ್ನ ಸೊಂಟಕ್ಕೆ ಧರಿಸಿದ್ದಾಳೆ. ಅತ್ಯಂತ ಸಣ್ಣನೆಯ ನಡುವಿನಲ್ಲಿ 3 ವಲಯಗಳು ಕಾಣ್ತಾ ಇದೆ. ತ್ರಿವಲೆಗಳು ಅಂತ ಕರೀತಾರೆ. ಸಾಮುದ್ರಿಕ ಶಾಸ್ತ್ರಗಳು ವರ್ಣನೆ ಮಾಡಿದಂತೆ ಜಗನ್ಮಾತೆ ಅತ್ಯಂತ ಸುಂದರವಾಗಿ ಮನೋಜ್ಞವಾಗಿ ಕಾಣ್ತಾ ಇದ್ದಾಳೆ. ಕೆಂಪು ವರ್ಣದ ಸೀರೆಯನ್ನ ಧರಿಸಿದ್ದಾಳೆ. ಅಮ್ಮನವರ ಶ್ರೀಪಾದಗಳು ಕೂರ್ಮ ಪೃಷ್ಠದಂತಿದೆ. ಅರುಣ ವರ್ಣದಿಂದ ಶೋಭಾಯಮಾನವಾಗಿದೆ. ಆಕೆಯ ನಖಗಳಿಂದ ಹೊರಟಂಥ ಜ್ಞಾನ ಕಿರಣಗಳು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ದಿವ್ಯವಾದ ಕಾಲುಗಳಲ್ಲಿ ಮಂತ್ರಮಯವಾದ ನೂಪುರಗಳು ಧರಿಸಿದ್ದಾಳೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಸರ್ವ ವೇದ ವೇದಾಂತಗಳ ಸಾರ ಸರ್ವಸ್ವವಾದಂಥ ಆ ಪರಬ್ರಹ್ಮ ಸ್ವರೂಪಿಣಿ ಭಕ್ತರಿಗಾಗಿ ಸಾಕಾರ ವಿಗ್ರಹಳಾಗಿ ಶೃಂಗಾರ ರಸನಾಯಿಕ ಅನಿಸಿದಂಥ ಶ್ರೀಮನ್ ಲಲಿತಾ ಮಹಾ ತ್ರಿಪುರ ಸುಂದರಿಯು ಮಹಾಲಾವಣ್ಯ ಶೇವದಿಹಿ ಸರ್ವಾರುಣ ಅನವದ್ಯಾಂಗಿ ಸರ್ವಾಭರಣ ಭೂಷಿತ ಅನ್ನುವಂತೆ ಎಲ್ಲ ವಿಧದಿಂದಲೂ ಜಗನ್ಮಾತೆ ಮಹಾ ಸೌಂದರ್ಯವತಿಯಾಗಿ ಕಾಣ್ತಾ ಇದ್ದಾಳೆ.
ವೇದಗಳೂ ಸಹ ಅಮ್ಮನ ಸೌಂದರ್ಯವನ್ನ ಸಾಕಾರ ರೂಪದ ವರ್ಣನೆಯನ್ನು ಮಾಡಲಾರದೆ ಮೌನವಾಗಿ ಶಿರವಾಗಿ ನಮಸ್ಕಾರ ಮಾಡಿದೆಯಂತೆ. ಇಂತಹ ಶ್ರೀಮಾತೆಯನ್ನ ಶ್ರೀ ಶ್ರೀ ಮಹಾಭಟ್ಟಾರಿಕೆ ಸರ್ವಾನಂದಮಯ ಚಕ್ರಸ್ವಾಮಿನಿ ಅಂತ ಹೇಳಿ ಕರೆದಿದ್ದಾರೆ. ಇಂತಹ ಸರ್ವಾನಂದಮಯ ಬಿಂದು ಮಂಡಲದಲ್ಲಿ ಈಗಾಗಲೇ ನಾವು ನೋಡುತ್ತಾ ಬಂದಿರುವಂಥ ಚಕ್ರೇಶ್ವರಿ ದೇವಿಯರು ಅಲ್ಲಿ ಸ್ಥಿತರಾಗಿರ್ತಾರೆ. ತ್ರಿಪುರ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರವಾಸಿನಿ, ತ್ರಿಪುರಾಶ್ರೀಹಿ, ತ್ರಿಪುರಮಾಲಿನಿ, ತ್ರಿಪುರ ಸಿದ್ಧೆ, ತ್ರಿಪುರಾಂಬ, ಮಹಾತ್ರಿಪುರ ಸುಂದರಿ ಅನ್ನುವಂಥ ಯೋಗಿನಿ ದೇವಿಯರಿಂದ ಒಡಗೂಡಿ ಮಹಾಮಹೇಶ್ವರಿ, ಮಹಾಮಹಾರಾಜ್ಞಿ, ಮಹಾಮಹಾಶಕ್ತೆ, ಮಹಾಮಹಾಗುಪ್ತೆ, ಮಹಾಮಹಾಜ್ಞಪ್ತೆ, ಮಹಾಮಹಾನಂದೆ, ಮಹಾಮಹಾಸ್ಕಂದೆ, ಮಹಾಮಹಾಶಯೇ, ಮಹಾಮಹಾಶ್ರೀಮನ್ನಗರ ಸಾಮ್ರಾಜ್ಞಿ ನಮಸ್ತೆ 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 ನಮೋ ನಮಃ ಅಂತ ಹೇಳಿ ವಾಮಕೇಶ್ವರ ತಂತ್ರದಲ್ಲಿ ಜಗನ್ಮಾತೆಯನ್ನ ಅದ್ಭುತವಾಗಿ ಕೊಂಡಾಡಿದ್ದಾರೆ. ಅಮ್ಮನವರ ಶ್ರೀಚಕ್ರವನ್ನ, ಅಲ್ಲಿನ ಆವರಣಗಳನ್ನ, ಅಲ್ಲಿನ ದೇವತೆಗಳನ್ನ ನಮಸ್ಕಾರವನ್ನ ಸಲ್ಲಿಸಿದ್ದಾರೆ. ಆತ್ಮೀಯರೇ, ಇಂತಹ ಚೈತನ್ಯ ಸ್ವರೂಪಳಾದಂತಹ ಶ್ರೀಲಲಿತೆಯ ವಾಸಸ್ಥಾನವಾದಂತಹ ಶ್ರೀಚಕ್ರವು ಇಡೀ ಈ ಬ್ರಹ್ಮಾಂಡಕ್ಕೂ ಅನ್ವಯವಾಗುತ್ತೆ, ನಮ್ಮ ಶರೀರವೆಂಬ ಪಿಂಡಾಂಡಕ್ಕೂ ಅನ್ವಯವಾಗುತ್ತೆ, ಮತ್ತೆ ಶ್ರೀಚಕ್ರಕ್ಕೂ ಅನ್ವಯವಾಗುತ್ತೆ. ಒಟ್ಟಿನಲ್ಲಿ ಸೃಷ್ಟಿಗೂ ಪೂರ್ವದಲ್ಲಿದ್ದಂಥ ಆ ಪರಬ್ರಹ್ಮ ಸ್ವರೂಪರೇ ಇಬ್ಬರಾಗಿ ಕಾಮೇಶ್ವರ ಕಾಮೇಶ್ವರಿಯರಾಗಿ ಸೃಷ್ಟಿ ಮಾಡಬೇಕು ಅನ್ನುವ ಸಂಕಲ್ಪ ಬರುತ್ತಿದ್ದ ಹಾಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅನ್ನುವಂಥ ಶಕ್ತಿಯರು ಅವರಿಂದ ಹೊರಬಂದು ಇಡೀ ಸೃಷ್ಟಿಯೇ ಮೊದಲಾದಂಥ ಶಕ್ತಿಯನ್ನ ನಡೆಸ್ತಾ ಇದ್ದಾರೆ. ಅವರೇ ಈ ಸೃಷ್ಟಿಯಲ್ಲಿ ವ್ಯಾಪಿಸಿದ್ದಾರೆ. ಅದಕ್ಕೆ ಉಪನಿಷತ್ಕಾರರು ಹೇಳ್ತಾರೆ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಅದೇ ಸೃಷ್ಟಿ ಮಾಡಿತು, ಆ ಸೃಷ್ಟಿ ಮಾಡಿದ್ದರಲ್ಲಿ ಅದೇ ವ್ಯಾಪಿಸಿತು ಅಂತ ಹೇಳ್ತಾರೆ. ಹೀಗೆ ಶ್ರೀಚಕ್ರದ ಮಧ್ಯದ ಬಿಂದುವಿನಲ್ಲಿರುವಂತಹ ಶ್ರೀಮಾತೆಯೇ ಇಡೀ ಶ್ರೀಚಕ್ರವನ್ನ ಆವರಿಸಿಕೊಂಡಿದ್ದಾಳೆ ಮತ್ತು ಇಡೀ ವಿಶ್ವವನ್ನ ಅವಳೇ ವ್ಯಾಪಿಸಿದ್ದಾಳೆ. ಆದ್ದರಿಂದ ಚಕ್ರರಾಜ ಮಹಾಯಂತ್ರ ಮಧ್ಯವರ್ತ್ಯೈ ನಮೋ ನಮಃ ಅನ್ನುವಂಥ ವಿಶೇಷವಾದ ನಾಮಚಿಂತನೆಯಲ್ಲಿ ಇಷ್ಟೆಲ್ಲ ವಿಚಾರಗಳು ಋಷಿಗಳು ಅಡಕ ಮಾಡಿಟ್ಟಿದ್ದಾರೆ. ಅಂತಹ ಬ್ರಹ್ಮಾಂಡದಲ್ಲಿಯೂ ಪಿಂಡಾಂಡದಲ್ಲಿಯೂ ಶ್ರೀಚಕ್ರದಲ್ಲಿಯೂ ತಾನೇ ವ್ಯಾಪಿಸಿರುವಂತಹ ಶ್ರೀಮಾತೆಗೆ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.